ಲಕ್ಕಿ ವರ್ಷ ಅಂತ ಹೇಳ್ಬೋದು. 2026ರಲ್ಲಿ ನೀವು ಅನುಭವಿಸುವಂತಹ ಯೋಗ ಮತ್ತೆ ನಿಮಗೆ ಸಿಗಲಿಕ್ಕೆ ಸುಮಾರು 40 ವರ್ಷಗಳ ಕಾಲ ಬೇಕು. ಅಷ್ಟೊಂದು ಒಳ್ಳೆಯ ವರ್ಷ ಈ ಸತಿ. ಉತ್ತಮವಾದಂತಹ ವರ್ಷ 2026 ಶ್ರೀ ಪರಾಭವ ಸಂವತ್ಸರ ಇದೆಯಲ್ಲ, ನಿಮಗೆ ಜಯದ ಸಂವತ್ಸರ ಅಂತ ಅಂದ್ಕೊಳ್ಬೋದು. ವೃಷಭ ರಾಶಿವರೆಗೆ 11ನೇ ಮನೆಯಲ್ಲಿರುವಂತಹ ಭಾಗ್ಯಸ್ಥಾನದಲ್ಲಿರುವಂತಹ ಶನಿ ಮತ್ತು ಯೋಗ ಸ್ಥಾನದಲ್ಲಿರುವಂತಹ ಗುರು, ಸ್ವಕ್ಷೇತ್ರಾಧಿಪತಿಯಾದ ಶುಕ್ರನ ಯೋಗ ಫಲ, ಇವೆಲ್ಲವೂ ಸಹ ಉತ್ತುಂಗದ ವರ್ಷವಾಗಿ ಉತ್ತುಂಗದ ಫಲವನ್ನು ಕೊಡುವಂತಹ ಸಮೃದ್ಧವಾದಂತಹ ವರ್ಷವಾಗಿರುವಂತಹ ಸಾಧ್ಯತೆಗಳು 100ಕ್ಕೆ 100 ಪಾಲು ನಿಮಗೆ ವೃಷಭ ರಾಶಿವರೆಗೆ ಸಿಗುತ್ತೆ. ವೃಷಭ ರಾಶಿವರೆಗೆ ಅಂದುಕೊಂಡಂತಹ ಎಲ್ಲ ಕೆಲಸ ಕೈಂಕರ್ಯಗಳು ನೀವು ಈಗಲೇ ಮಾಡ್ಕೊಳ್ಬೋದು. ನಾನು ಆಗಲೇ ಮೇಷರಾಶಿಗೆ ಹೇಳ್ಬೇಕಾದ್ರೆ ಒಂದು ಸಣ್ಣದಾಗಿ ಒಂದು ಮಾತನ್ನು ಹೇಳಿದೆ, ನೀವು ಗಮನಿಸಿರ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಏನಕ್ಕಾಗಿ ಅಂತ ಅಂದರೆ 2026 2027 ಇದೆಯಲ್ಲ, ನಿಮಗೆ ಈ ವರ್ಷದಲ್ಲಿ ನೀವು ಮಾಡುವಂತಹ ಕೈಂಕರ್ಯಗಳು ವ್ಯವಹಾರಗಳೆಲ್ಲವೂ ಸಹ ಸಮೃದ್ಧವಾಗಿ ನಡೆಯುತ್ತೆ. 2028 ನಿಮಗೆ 7.5 ಆರಂಭವಾಗುತ್ತೆ. 7 ವರ್ಷಗಳ ಕಾಲ ನೀವೇನು ಮಾಡಿದ್ರೂ ಸಹ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಭಾಳ ಕಷ್ಟಕರವಾಗುತ್ತೆ. ಆದ್ದರಿಂದ ಹೀಗೆ ಬಂದಿರುವಂತಹ ಯೋಗವೇ ಸುಯೋಗ, ಈಗ ಬಂದಿರುವಂತಹ ದಿನವೇ ಅತ್ಯಂತ ಉತ್ತಮವಾದಂಥ ದಿನ ಅಂತ ನಾವು ಅಂದ್ಕೊಂಡು ಈ ದಿನದಲ್ಲಿ ನೀವೇನೇನು ಈ ವರ್ಷದಲ್ಲಿ ಏನೇನು ನೀವು ಸಾಧ್ಯವಾದಷ್ಟು ಸಹ ನೀವು ಅಭಿವೃದ್ಧಿಗಳನ್ನು ನೋಡ್ತೀರೋ, ಮುಂದಿನ ಕಷ್ಟದ ದಿನಗಳಲ್ಲಿ ಅದು ನೀವೆಲ್ಲವೂ ಸಹ ರಕ್ಷಣೆಯನ್ನು ಮಾಡುತ್ತೆ. ಆದ್ದರಿಂದ ವೃಷಭ ರಾಶಿವರೆಗೆ ನೋಡಿ, ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ, ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಸಮೃದ್ಧವಾಗಿ ಕೈಗೂಡುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಪ್ರಶಂಸೆ ಸಿಗುತ್ತೆ, ಬಡ್ತಿ ಸಿಗುತ್ತೆ, ಹೊರದೇಶಗಳಿಗೆ ಹೋಗುವಂಥ ಸುಯೋಗಗಳು ಸಿಗುತ್ತೆ, ಕೈ ಹಾಕಿದ ಕೆಲಸದೆಲ್ಲವೂ ಸಹ ಅನುಕೂಲವಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ನಿಮ್ಮ ವ್ಯವಹಾರದಲ್ಲಿ ಮನೆ ಕಟ್ಟುವಂತಹ ಯೋಗ, ಮದುವೆ ಮನೆಯಲ್ಲಿ ಕುಟುಂಬದಲ್ಲಿ ಶುಭ ಕಾರ್ಯಗಳಾಗುವಂತಹ ಯೋಗ, ಮತ್ತು ನಿವೇಶನ ತೆಗೆದುಕೊಳ್ಳುವಂತಹ ಯೋಗ, ಇದಕ್ಕಿಂತ ಇನ್ನೇನು ಬೇಕು? ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ. ಯಾವುದನ್ನು ಕೈ ಇಕ್ಕಿದ್ರೂ ಸಹ ಕೈ ಇಟ್ಟದ ಕೆಲಸದಲ್ಲಿ ನಷ್ಟ ಅನ್ನುವಂಥದ್ದು ನೀವು ಕಾಣೋದೇ ಇಲ್ಲ ವೃಷಭ ರಾಶಿಯವರು. ಬೇಕಾದ್ರೆ ನೀವು ಫೋನ್ ಮಾಡಿ ಹೇಳ್ತೀರಿ, ಇಲ್ಲ ಗುರುಗಳೇ ನೀವು ಹೇಳಿದ್ರಿ, ಖಂಡಿತವಾಗಿ ನಮಗೆ ಫಲ ಸಿಗ್ತಾ ಇದೆ, ಖಂಡಿತವಾಗಿ ನಮ್ಮ ಜೀವನ ಅಮೃತದ ರೀತಿಯಲ್ಲಿ ನಮಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತೀರಿ. ಯಾಕೆ ಅಂತಂದರೆ ನಾನು ಹೇಳೋದಲ್ಲ, ನಿಮಗೆ ಕೊಡುವಂಥ ಭಗವಂತನ ಪ್ರೇರಣೆ, ಭಗವಂತನ ಅನುಗ್ರಹ ನಿಮ್ಗೆ ಹಂಗಿದೆ. ಆದ್ದರಿಂದ ಇಂಥ ಸಮಸ್ಯೆ ಅಂತ ನಾನು ವೃಷಭ ರಾಶಿ ಖಂಡಿತವಾಗಿ ಹೇಳೋದಿಲ್ಲ. ಯಾಕೆಂದರೆ 90% ಫಲ ಇದ್ದು 10% ಫಲ ಇಲ್ಲ ಅಂತಂದರೆ ನಾನು ಅದನ್ನು ತೆಗೆದುಕೊಳ್ಳೋದೇ ಇಲ್ಲ. ಆದ್ದರಿಂದ ವೃಷಭ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲ 2026ರಲ್ಲಿದೆ.